ನಾನು ಅದನ್ನು ಗಮನ ಹರಿಸ್ತೀನಿ ಸರ್. ನಮ್ಮ ಇನ್ನು ಮುಂದೆ ನಾವು ಒಂದು ಮೀಟಿಂಗ್ ಕರಿಬೇಕು, ವಿಚಾರವಾಗಿ ಮೀಟಿಂಗ್ ಕರಿಬೇಕು. ಈಗ ಸರ್ ಇವೆಲ್ಲ ಹೌದು ಸರ್, ಕಂಟ್ರೋಲ್ ಇದೆ. ಆದರೆ ನಮ್ಮ ವ್ಯವಸ್ಥಾಪಕರು ಒಬ್ರು ಇದ್ದಾರೆ, ಮ್ಯಾನೇಜರ್ ಅಂತ ಇಟ್ಕೊಂಡಿದ್ವಿ. ನಾವು ಬೇರೆ ಕಾರ್ಯ ಒತ್ತಡದಿಂದ ಆ ಕಡೆ ನೋಡ್ಕೊಳ್ತಾ ಇಲ್ಲ. ಈಗ ಒಂದು 15 ತಿಂಗಳ ಸರ್, ನೀವು ನಂಬಿದ್ರೆ ಬಿಡ್ತಾರೆ, ನಾವು 1 ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ. ಆದರೆ ನಮ್ಮ ತರುಣ್ ಹೇಳಿದ ತಕ್ಷಣ ನೋಡ್ರಿ, ಅವ್ರಿಗೆ ಮೊದಲು ಬೇರೆಯವ್ರದ್ದು ಬ್ಯಾನ್ ಮಾಡಿ ಇದನ್ನು ಮಾಡಿ ಇವ್ರಿಗೆ ಕೊಡಿ ಅಂತ ನಾನು ನಮ್ಮ ವ್ಯವಸ್ಥಾಪಕರಿಗೆ ಹೇಳಿದ್ದೀನಿ. ಅವ್ರು ಏನು ಅಡ್ಜಸ್ಟ್ಮೆಂಟ್ ಮಾಡಿ. ಯಾವತ್ತು ಸರ್? ಯಾವತ್ತು ಸರ್? ಸಂಡೇ ಸರ್, ಸಂಡೇ ಹೋಗಿದ್ವಿ ಸರ್. ಆಮೇಲೆ ನಾವು ಅಲ್ಲಿ ಸ್ವಾಮಿ ಸಂಡೇ ಹೋಗಿದ್ವಿ. ಆಗೋದ ಮೇಲೆ ಅಲ್ಲ ನಾವು ಸರ್ ಈಗ ಸರ್ ಒಂದು ನಿಮಿಷ ಸರ್, ಈಗ ಸರ್ ಒಂದು ನಿಮಿಷ ಸರ್ ವ್ಯವಸ್ಥೆ ಮಾಡ್ತೀವಿ ಅಂತಿದ್ರ ಸರ್. ಸಿನಿಮಾ ರಿಲೀಸ್ ಆಗಿ 1 ತಿಂಗಳು ಟೈಮ್ ಇಲ್ಲ, 1 ವಾರ ಟೈಮ್ ಇಲ್ಲ. ಬೆಳಗ್ಗೆ ಇದ್ರೆ ಸಿನಿಮಾ ರಿಲೀಸ್ ಇದೆ, ನೀವಿನ್ನೂ ವ್ಯವಸ್ಥೆ ಮಾಡ್ತಾ ಇದ್ರೆ ಸರ್, ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ. ಒಳ್ಳೆ ಸಿನಿಮಾ ಇದ್ದು ಒಳ್ಳೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಜನ ಎಲ್ಲೋಗಿ ನೋಡ್ಬೇಕು ಸರ್? ಅವಾಗ ಹೇಳ್ತಾರೆ ಓಟಿಟಿ ಬರ್ಲಿ ನೋಡ್ತೀವಿ. ಇಂಥ ನಿರ್ಮಾಪಕ ಹಾಳಾದ್ರೆ ಕೆಲಸ ಸಿಗುತ್ತೆ ಸರ್. 6ನೇ ತಾರೀಕಿಗೆ ಈಗ ಸರ್ ನನಗೆ ಅಲ್ಲಲ್ಲ ಕತೆ ಅಲ್ಲ ಸರ್, ಫ್ಯಾಕ್ಟು. ನನಗೆ ಅಲ್ಲಲ್ಲ, ಇಲ್ಲಿ 6ನೇ ತಾರೀಕು ನಾನು ಕೇಳಿದ್ರು 10th ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವ ಸರ್. ಯಾವುದೇ ಒಬ್ಬ ಥಿಯೇಟ್ರ್ ಮಾಲೀಕ ಯೋಚನೆ ಮಾಡಿರಿ ನೀವು. 1 ವಾರ 15 ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ, ಫುಲ್ಫಿಲ್ ಮಾಡ್ತೀವಿ. ನನಗೆ ಸಾರಿ ಹೇಳಿದ್ದೆ 6ನೇ ತಾರೀಕು. ಅಷ್ಟು ಶಾರ್ಟ್ ಟೈಮಲ್ಲಿನೂ ನಾನು ನಮ್ಮ ಇವನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು, ನೋಡಪ್ಪ ಅದಕ್ಕೆ ಪ್ರಾಧಾನ್ಯತೆ ಕೊಡು, ಎಷ್ಟು ಶೋ ಹೆಚ್ಚಾದರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅದ್ರ ಪ್ರಕಾರ 3 ಶೋ ಕೊಟ್ಟಿದ್ದಾರೆ. ಈಗ ನಿಮ್ಮ ಪತ್ರ ಇಟ್ಕೊಂಡು ಬಂದಿದ್ರ ಸಮಸ್ಯೆ ಆಗಿದೆ, ಥಿಯೇಟರ್ ಸಿಗ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರೆ ಹಿಂಗಿದೆ ಸಮಸ್ಯೆ ಆಗಲ್ಲ ಅಂತ ಹೇಳಿ. ನೀವು ಹೋರಾಟ ಯಾರ ವಿರುದ್ಧ ಮಾಡ್ತಿದ್ರ? ಯಾರ ಜೊತೆ ಮಾಡ್ತಿದ್ದಾರೆ ಸರ್? ಚೇಂಬರ್ ಅಧ್ಯಕ್ಷರು ಅಸಹಾಯಕತೆಯಿಂದ ಈ ತರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಬೀಂಗ್ ಕನ್ನಡ ಪ್ರೊಡ್ಯೂಸರ್ ಆಗಿ ಯಾಕಂದ್ರೆ ಕರ್ನಾಟಕದಲ್ಲಿ ಏನು ಸಿನಿಮಾ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಸರ್ ಇಲ್ಲಿ ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಥಿಯೇಟರ್ ಕೊಡ್ತಾರೆ. ಉದ್ದೇಶ ಏನು? ಯಾರ ವಿರುದ್ಧ ಏನಾದ್ರು ನೋಡಿ ಸರ್, ಏನ್ ಗೊತ್ತಾ ಹಿರಿಯರು ಅವ್ರದ್ದು ಓವರ್ ಆಲ್ ಆಗಿ ಏನಾಗಿದೆ, ಥಿಯೇಟರ್ಗೆ ತಗೊಂಡಾಗ ಚಿತ್ರದ ಇದಕ್ಕಿಂತ ಮುಂಚೆ ಸರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ವಿಷಯ ಏನೇ ಇರ್ಬೋದು, ಇವರ ಜೊತೆಯಲ್ಲಿ ಬರಬೇಕಾಗಿರುವಂತ ಇನ್ನೊಂದು ಸಿನಿಮಾನು ಕೂಡ ಥಿಯೇಟರ್ ಸಮಸ್ಯೆಯಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ ಸರ್. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತಾ ಬಿಡುತ್ತಾ ಅಂತ ನೋಡಿ ನಾವು ಡೇಟ್ ಫಿಕ್ಸ್ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇಂಥ ಒಳ್ಳೊಳ್ಳೆ ನಿರ್ಮಾಪಕರು ಕನ್ನಡ ಸಿನಿಮಾಗಳನ್ನ ಯಾಕೆ ಮಾಡಬೇಕು? ಈಗ ತಮಗೆ ಗೊತ್ತಿದೆಯೋ ಇಲ್ವೋ, ನಾನು 2 ಸಿನಿಮಾನು ಅನೌನ್ಸ್ ಮಾಡಿದ ತಕ್ಷಣ 2 ನಿರ್ಮಾಪಕರನ್ನು ಕರೆಸಿದ್ದೀನಿ ನಮ್ಮ ಚೇಂಬರ್ಗೆ. ಕೇಳಿ ಎದುರಿಗೆ ಇದ್ದಾರೆ, ನಮ್ಮ ಸಂಜು ವೆಟ್ಸ್ ಗೀತಾ ಆಗ್ಬೋದು, ಸುಮಂತ್ರ ಆಗ್ಬೋದು, ಇಬ್ಬರನ್ನೂ ಕರೆದು ಸರ್ ಮುಂದಕ್ಕೆ ಸಿನಿಮಾಗಳೇ ಇಲ್ಲ, ಕನ್ನಡ ಸಿನಿಮಾಗಳು, ತಾವು ಯಾರ್ಯಾರೋ ಒಬ್ಬರು ಸ್ವಲ್ಪ ಒಂದು 2 ವೀಕ್ಸ್ ಮುಂದೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಸೌಹಾರ್ದತೆ ಅಂತ ಫ್ರೆಂಡ್ಲಿ ಕೇಳಿದ್ದೀನಿ. ಅದನ್ನ ಸರ್ ಅದಲ್ಲ ಯೂಶಲ್ ಆಗಿ 2 ಪಿಕ್ಚರ್ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನಾನು ನೋಡಿದ್ದೀನಿ ಸರ್ ಇವ್ರೆ. ಹೌದು ಸರ್, ಅದು ಅವ್ರಿಗೂ ಹೇಳಿದ್ದೀನಿ. ಒಂದೊಂದು ವಾರ ಗ್ಯಾಪ್ ಇತ್ತು ಸರ್, ಒಂದೊಂದು ವಾರ ಗ್ಯಾಪ್ ಇತ್ತು, ಒಂದೇ ವಾರ ಅದನ್ನೇ ವಾರ ಗ್ಯಾಪಲ್ಲಿ ಬಂದ ಇದಕ್ಕೆ ಮಾತಾಡ್ತೀನಿ ಆಮೇಲೆ ಮಾಡಿ ಸರ್. ಅವ್ರದ್ದು 4 ಡೇಸ್ ಗ್ಯಾಪ್ ಇತ್ತು ಸರ್, 4 ಡೇಸ್ ಗ್ಯಾಪ್ ಇತ್ತು. UAEಗೂ ನಮ್ಮ 5 ದಿನ ಗ್ಯಾಪ್ ಇತ್ತು ಸರ್. ಏನಾಯ್ತು ಗೊತ್ತಾ ತಮಗೆ? UAE ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಸರ್. ಇವರೇ ಕೇಳಿಸ್ಕೊಳ್ಳಿ, ಇಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು. ಇದು ಬಂದ ತಕ್ಷಣ 5 ಡೇಸಲ್ಲಿ ಇದು ಬಂತು ಸರ್. ದಿಢೀರಂತ ಬಿದ್ದೋಯ್ತು ಕಲೆಕ್ಷನ್ಸ್. ನೀವು ಎಲ್ಲರೂ ಹೋಗಿ ನೀವು ಎನ್ಕ್ವೈರಿ ಮಾಡಿ. ಅದ್ರ ನೋಡಿ ನನಗೆ ಹೊಟ್ಟೆ ಉರಿದೇನೆ. ಇವ್ರಿಗೆ ನಾನು ಅದನ್ನು 5ಕ್ಕೆ ಬನ್ನಿ ಫ್ರೆಂಡ್ಲಿ ಕೇಳ್ತಾ ಇದ್ದೀವಿ ನಿಮಗೆ, ಯಾರು ಒಬ್ಬರು ಮುಂದೆ ಹೋಗಿ. ಹಾಗಾದ್ರೆ ನೀವು ಇದು ಟೈಮ್ ಬಿಟ್ಬಿಟ್ಟು ಹೋಗಿ ಅಂತ ನಾನು ಹೇಳಿಲ್ಲ ಸರ್. ನೀವು ಮಾಡೋದಾದ್ರೆ ವಿತರಕ ಸಂಘನೂ ಕೂಡ ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟಿದ್ದಲ್ವಾ? ಹೌದು, ಹೇಳಿ ಸರ್. ಅದು ಆ ಸಂಘಕ್ಕೂ ಅಧ್ಯಕ್ಷರು ಎಲ್ಲರೂ ಇರ್ತಾರಲ್ವಾ, ನೀವು ಅವ್ರನ್ನ ಕರೆಸಿ ನೋಡಪ್ಪ ಫಸ್ಟ್ ಕನ್ನಡ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡಬೇಕು,
ಅವ್ರಿಗೆ ಏನ್ ಥಿಯೇಟರ್ ಕೇಳ್ತಾರೆ ಅವ್ರ ಸೆಟಪ್ ಅದೆಲ್ಲ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಕೊಡ್ಬೇಕು ಅಂತೇಳಿ ಯಾಕೆ ನೀವು ಕರೆಕ್ಟ್ ಮಾತಾಡ್ತಾ ಇಲ್ಲ? ಕರೆದು ಮಾತಾಡಿದ್ವಿ. ಇಲ್ಲಿ ಮಾತಾಡಿಸ್ಬಿಟ್ಟು ಅವ್ರ ಕಡೆಯಿಂದನೂ ನಮ್ಮ ಥಿಯೇಟರ್ ಓನರ್ಸ್ಗೆ ಫೋನ್ ಮಾಡಿಸಿದ್ದೀನಿ. ಥಿಯೇಟರ್ ಇವ್ರಿಗೂ ಗೊತ್ತಿದೆ ಅದು. ಏನ್ ಹೇಳ್ತಾರೆ ಅಂದ್ರೆ ನಾನು ಕನ್ನಡ ಲ್ಯಾಂಗ್ವೇಜ್ ಮಾಡ್ತಾ ಇದ್ವಿ, ನಾವು ಕೊಡೋಕ್ಕಾಗಲ್ಲ, ಒಂದು ಶೋ ಕೊಡ್ತೀನಿ. ಯಾವ್ದು ನಮ್ಗೆ ಇವ್ರು ಪ್ರಕಾರನೇ ಬರ್ತೀನಿ ನನಗೆ ಹೇಳಿ. ಇವಾಗ ಬೇರೆ ಭಾಷೆ ಚಿತ್ರವನ್ನ ಕನ್ನಡದಲ್ಲಿ ಡಬ್ ಮಾಡಿನೇ ಅವ್ರು ರಿಲೀಸ್ ಮಾಡ್ತಿರೋದು, ಬೇರೆ ಭಾಷೆ ಆಗ್ತಾ ಇಲ್ಲ, ಕನ್ನಡದ ಆಗ್ತಿರೋದು. ಹೌದು. ಕನ್ಫರ್ಮ್ ಅಲ್ವಾ? 100% ಅಲ್ವಾ? ನಾನು ಇವಾಗ ಒಂದಿಷ್ಟು ಎಲ್ಲಾ ಸಿನಿಮಾ ನಿಮಗೆ ಇಲ್ಲೇ ತೋರಿಸ್ತೀನಿ ಸರ್. ನಮ್ಗೆ ದೂರ ಕೊಟ್ಟಿರೋದು ಇವರು ಸರ್. ಹೇಳ್ತಿದ್ದಾರೆ ಕನ್ನಡ ಅಂತ ಹೇಳಿ. ಹೌದು ಸರ್. ಕೊಡೋ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಕೊಡಿ ನಮಗೆ. ನಾನು ಅದನ್ನೇ ಹೇಳ್ತೀನಿ. ಎಲ್ಲಾ ಭಾಷೆನೂ ಬರ್ತಾ ಇದೆ, ಅದ್ರಲ್ಲಿ ಕನ್ನಡ ಸೆಂಟ್ರೆ ಕನ್ನಡ ರಿಲೀಸ್ ಮಾಡ್ತಾವ್ರೆ. ತಾವು ಕೂಡ ನಾನು ನಿಮ್ಮಲ್ಲಿ ಕೂಡ ಮನವಿ ಮಾಡ್ಕೊತೀನಿ, ಕನ್ನಡ ಪಿಕ್ಚರ್ ಹೆಚ್ಚಿಗೆ ಪ್ರಚಾರಗಳು ಮಾಡಿ. ಅದೇನಾಗುತ್ತೆ ಬೇರೆ ಭಾಷೆ ನೋಡಿದ್ರೆ ಜನಗಳು ಅದಕ್ಕೆ ಹುಚ್ಚೆದ್ ಬಿಡ್ತಾರೆ. ಸಿನಿಮಾ ಥಿಯೇಟರ್ ಇದೆ, ನಾವು ನಿಂತ್ಕೊಂತೀವಿ ಸರ್. ಹೌದೌದು ಕನ್ನಡ ಹೌದೌದು ಸರ್. ಥಿಯೇಟರ್ ನಾವು ಮೊನ್ನೆಯಿಂದಲೂ ಕೂಡ ಎಲ್ಲ ಕೇಳಿ ಕೆಲವರು ಫೋನ್ ಚಿತ್ರಮಂದಿರ ಫೋನ್ ಆಫ್ ಮಾಡ್ಕೊಂಡಿದ್ದಾರೆ. ಇದಕ್ಕೊಂದು ನಮ್ಗೆ ನಿರ್ಮಾಪಕರು ಹೇಳಿರೋದು ಸರ್, ಒಂದ್ ನಿಮಿಷ ಸರ್. ಮದ್ದೂರು ಸಂಜಯ್ ಟಾಕೀಸು, ಮೈಸೂರು ವುಡ್ಲ್ಯಾಂಡ್ ಟಾಕೀಸು ಎರಡೇ ನಮ್ಗೆ ಸಿಗ್ತಾ ಇಲ್ಲ ಅಂತ ನಮ್ಮ ಹತ್ರ ಅಲ್ಲ ದೂರು ಕೊಟ್ಟಿರೋದು. ಇದ್ರ ಪರವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಅಧ್ಯಕ್ಷನು ಕರೆಸಿದ್ದೀನಿ ಇಲ್ಲಿ. ಅವ್ರ ಕಡೆಯಿಂದ ಫೋನ್ಗಳು ಮಾಡಿಸಿದ್ವಿ. ನಾವು ಸತತವಾಗಿ ನಮ್ಮ ಕಾರ್ಯದರ್ಶಿ ನಾನು ಮಾಡ್ತಾನೆ ಇದ್ವಿ. ಅವ್ರು ದುಬೈಯಲ್ಲೆಲ್ಲೋ ಕೂತ್ಕೊಂಡವ್ರೆ. ಒಬ್ಬ ಇಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾನೆ ಉಮೇಶ್ ಅಂತೇಳಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಆಯಪ್ಪ ಹೇಳ್ತಾನೆ. ಅಷ್ಟು ಗಲಾಟೆ ಮಾಡಿದ್ದಕ್ಕೆ ಒಂದು ಶೋ ಕೊಡ್ತೀನಿ. ವುಡ್ಲ್ಯಾಂಡ್ಸ್ ಥಿಯೇಟ್ರು ಕೈ ಸಿಗ್ತಿಲ್ಲ, ದುಬೈಲಿ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಫೋನ್ ತೆಗಿತಾ ಇಲ್ಲ. ಪುಷ್ಪ 2 ಬರುತ್ತೆ, ಮ್ಯಾಕ್ಸ್ ಮತ್ತೆ ಇಬ್ಬರು ಪ್ರೊಡ್ಯೂಸರ್ ತಕ್ಷಣ ಈ ತರ ಮಾತಾಡಿದ್ರಾ? ಯಾವ್ದು ಹೇಳಿ? ಚೂಮಂತರ್ಗೂ ಸಂಜೆ ಅಂತ ನೀವು ಒಟ್ಟಿಗೆ ಹೇಳಿದ್ರೆ ನೀವು ಹೇಳಿ. ಹೌದು. ಇದೇ ರೀತಿ ಮ್ಯಾಕ್ಸ್ ಬಂದಿರಲಿಲ್ಲ ಸರ್. ನಮ್ಮ ಟೀಮೇ ಬಂದಿರಲಿಲ್ಲ ಅವಾಗ. ಟೀಮ್ ಬಂದಿರಲಿಲ್ಲ. ನಾವು ಬಂದು ಹೊಸದ್ರಲ್ಲಿ ಆಗಿದೆ. ಎರಡೂ ಒಂದು ರೇಂಜ್ಗೆ ಹಿಟ್ಟಾಗಿದ್ದಾವೆ. ಅದು ನಮ್ಗೆ ಒಂದು ಕಡೆ ಸಂತೋಷ ಇದೆ. ಆದ್ರೂ ಅದನ್ನ ನೋಡ್ಬಿಟ್ಟು ಆ ಕಲೆಕ್ಷನ್ಸ್ ನೋಡಿ ನಾನು ಏನು ಹೇಳಿದ್ದೀನಿ ಕೇಳಿ ಇವ್ರಿಗೆ. ನಾನು ಯಾವುದೇ ಸರ್ ನಿಮ್ಗೆ ಯಾವ್ದಾರ ನಿರ್ಬಂಧ ಹೇಳಿದೀವ ಸರ್? ನೀವು ಸೌರ್ಜಾತವಾಗಿ ಯಾರು ಒಬ್ರು ಹೋಗೋದಾದ್ರೆ ಹೋಗಿ ಅಂತ ಹೇಳಿದ್ವಿ ಹೊರತು ಯಾರು ಹಿಂದೆ ಮುಂದೆ ಹೋಗೋದು ಅಂತ ಹೇಳಿ. ಒಂದು ಸಿನಿಮಾ ಪೋಸ್ಟ್ಪೋನ್ ಆಗಿದೆಯಲ್ಲ, ಆ ಸಿನಿಮಾಗೆ ಇದ್ದಂತ ಎಲ್ಲಾ ಥಿಯೇಟರ್ ನ ಇವರಿಗೆ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡ್ಬೋದಲ್ವಾ? ಮಾಡ್ತೀವಿ ಸರ್. ಈಗ ನಮ್ ಗಮನಕ್ಕೆ ಬಂದಿದೆ ಸರ್. ರಾತ್ರಿನೂ ಅದು ಬರುತ್ತೆ ಅಂತಾನೆ ನಾವು ಇದ್ದಿತ್ತು. ಈಗ ಗೊತ್ತಾಗಿದೆ. ಯಾವ್ಯಾವ ಥಿಯೇಟರ್ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಬಂದಿದ್ದಾರೋ ಅದನ್ನ ನಾವು ಖಂಡಿತ ಬಗೆಹರಿಸೋಕೆ ಪ್ರಯತ್ನ ಪಡ್ತೀವಿ. ಇವನು ಜೊತೆಗೆ ಇಟ್ಕೊಳ್ತೀವಿ, ಖಂಡಿತ ಮಾಡ್ತೀವಿ ಸರ್. ನೋಡಿ ಸರ್, ಹೇಳ್ತೀನಿ ಕೇಳಿ ಸರ್. ಹೇಳಿ ಸರ್. ಈಗ ಅದು ಕ್ಯಾನ್ಸಲ್ ಆಗಿದ್ರು ಸಹ ಸರ್, ಚಿತ್ರದುರ್ಗ ಕನ್ನಡ ಸೆಂಟ್ರ್ ಸರ್ ಥಿಯೇಟರ್ ಕೊಡ್ತಿಲ್ಲ ಸರ್. ಓಕೆನಾ ಸರ್? ಮೈಸೂರಲ್ಲಿ ಈಗೇನೋ ಗಾಯತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆನಾ ಸರ್? ದೊಡ್ಡಬಳ್ಳಾಪುರ ಸರ್ 2 ಥಿಯೇಟರ್ ಇದೆ ಸರ್, 2ರಲ್ಲೂ ತೆಲುಗು ಸರ್, ಕೊಡೋದೇ ಇಲ್ಲ ಅಂತಾರೆ. ಆನೇಕಲ್ ದೊಡ್ಡಬಳ್ಳಾಪುರ ಥಿಯೇಟರ್ ಸರ್, ಆನೇಕಲ್ಲಲ್ಲಿ ಸರ್ 3 ಥಿಯೇಟರ್ ಇದೆ ಸರ್, 3ರಲ್ಲೂ ಇದು ತೆಲುಗು ಹಾಕಿದ್ದಾರೆ ಸರ್. ಕೋಲಾರಲ್ಲಿ 3 ಥಿಯೇಟರ್ ಸರ್, 3 ಥಿಯೇಟರ್ ಕ್ಲಿಯರ್ ಆಗಿ ಹೇಳ್ತಾರೆ ನಾವು 3 ತೆಲುಗುಗೆ ಕೊಡೋದು ಅಂತ. ಅಲ್ಲ ಸರ್ ಹೇಳ್ತೀನಿ. ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಲ ಪಕ್ಕ ಕನ್ನಡ ಸೆಂಟ್ರು, ಅಲ್ಲಿರೋದು ಒಂದೇ ಥಿಯೇಟರ್. ಈಗ ಒಂದು ಶೋ ಕೊಡ್ತಾ ಇದ್ದಾರೆ ಸರ್. ಇದರಲ್ಲಿ ಕಾಮಕ್ಕೆ ಕನ್ನಡ ಸೆಂಟ್ರು ಸರ್. ಸರ್ ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಕೂತ್ಕೊಂಡು ನಾವು ಮಾಡ್ತೀವಿ ಸರ್. ಸರ್ ಈಗ ನಾವು ಮಾಡ್ತೀವಿ. ಯಾಕೆ ಗೊತ್ತಾ, ನಮಗೆ ಕನ್ನಡ ನಿರ್ಮಾಪಕನೇ ಮುಖ್ಯ ಸರ್, ಬೇರೆ ಇನ್ಯಾರು ಮುಖ್ಯ ಅಲ್ಲ ಸರ್. ಅದರ್ ಲ್ಯಾಂಗ್ವೇಜ್ ಇಂದ ಬರುತ್ತೆ, ಕನ್ನಡ ಡಬ್ಬಾಯಿ ಬರೋದು ನಮಗೆ ಕನ್ನಡ ಮುಖ್ಯ ಅಲ್ಲ. ನಮಗೆ ಕರ್ನಾಟಕದಲ್ಲಿ ನಾವು ಸ್ಟ್ರೈಟ್ ಪಿಕ್ಚರ್ ಅದೇ ಮುಖ್ಯ. ನಮಗೆ ನಾವು ಕೊಡೋದು ಪ್ರಿಫರೆನ್ಸ್ ಅವ್ರಿಗೇನೆ. ನಾವು ಯಾಕೆಂದ್ರೆ ಇಲ್ಲಿ ನಮ್ಮ ಕೆಲವು ಕಾನೂನಲ್ಲಿ ನಮ್ಗೆ ಬಾಯಿ ಕಟ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರಿಂದ ನಾವು ಭಾಳ ಯೋಚನೆ ಮಾಡಿ ಮಾತಾಡ್ಬೇಕಂತೆ. ಆದ್ರೂ ಕೂಡ ಸಿನಿಮಾ ನಾಳೆ ಸಿನಿಮಾ ರಿಲೀಸ್ ಇದ್ದು ಅದ್ರ ಬಗ್ಗೆ ಪ್ರಮೋಷನ್ ಒಂದು ಚೇಂಬರ್ ಅಲ್ಲಿ ಕೂತ್ಕೊಂಡು ನಮ್ಗೆ ಥಿಯೇಟರ್ ಸಿಗ್ತಿಲ್ಲ ಸರ್. ನಿಮಗಿನ ಸರ್ ನಾವು ನಿರ್ಮಾಪಕರು, ನಮ್ಗೆ ಎಷ್ಟು ನೋವಾಗ್ಬೋದು ಹೇಳಿ ಸರ್? ನಾವು ನಿರ್ಮಾಪಕರು ಕೇಳಿ ಅವ್ರ ಹತ್ರ ನೋವೆಲ್ಲ ಹಂಚ್ಕೊಂಡಿದ್ದೀವಿ. ನಮಗೆ ನಾವು ನಾವು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ, ಸಾಕಷ್ಟು ವರ್ಷಗಳು 40 ವರ್ಷ ಚಿತ್ರಗಳಿದ್ದೀವಿ. 40 ವರ್ಷ ಏನೇನು ನಡೀತಾ ಇದ್ರೆ ನೋಡ್ತಾ ಇದ್ದೀವಿ. ಅವ್ರ ನೋವು ನಾವು ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಇವತ್ತು ಒಬ್ಬರು ಚಿತ್ರ ನಿರ್ಮಾಣ ಆಗಲಿಲ್ಲ, ಬಿಡುಗಡೆ ಆಗಲ್ಲ, ಅವ್ರ ನೋವು ಎಷ್ಟು ಇದೆ ನಮಗೆ ಗೊತ್ತಿದೆ ಸರ್. ಇವೆಲ್ಲವೂ ನಾವು ಅರ್ತಿದ್ದೀವಿ. ಆದರೂ ಕೂಡ ಇಲ್ಲಿ ಕಾನೂನು ಕಟ್ಲೆಗಳಲ್ಲಿ ನಮ್ಮವರೇ ಕೆಲವರು ಸಪೋರ್ಟ್ ಮಾಡ್ತಾರೆ. ಅದರ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಚೇಂಬರ್ ಅಧ್ಯಕ್ಷರು ಅವ್ರ ಥಿಯೇಟರ್ಲೆ ಕನ್ನಡ ಮೂರ್ತಿ ಆಗ್ತಾರೆ ಇವಾಗ ಅವ್ರಿಗೆ. ನಾನು ಅವರ ಮನೆ ಸರ್, ನಾನು ಸರ್
ಸರ್ ಸರ್ ಇರಿ ಸರ್, ನಾನು ಕೂಡ ಈ ಒಂದು ಮಾಧ್ಯಮ ಇವರಿಗೆ ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ, ಇನ್ನ ಶೋನ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ. ಮಾಡೋಣ ಸರ್, ಮಾಡೋಣ. ನಿಮ್ಗೆ ಸರ್ ಒಂದ್ ನಿಮಿಷ ಇವ್ರೆ, ತಾವು ಅವ್ರು ಮಾಡ್ತಾರೆ, ಇವಾಗ ಮಾಡ್ತಾರೆ, ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅನ್ಕೊಂಡಿಲ್ಲ, ನಾನು ಬಂದಿರೋದು 3-4 days ಬಿಫೋರು. ಏನ್ ಮಾಡಿರೋದು ಅದು ವ್ಯವಸ್ಥೆ ಮಾಡಿ. ಈಗ ಮಾಧ್ಯಮ ಇದೆಯಲ್ಲ ಸರ್, ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಬೇರೆ ಭಾಷೆಗಳು ಏನ್ ಬೇಕಾದ್ರೂ ಮಾಡ್ಬೋದು, ನಮ್ಮ ಕನ್ನಡ ಬೆಳೆಸ್ಬೋದು. ದಯವಿಟ್ಟು ನೀವು ಮಾಡಿ. ಬೇರೆ ಪಿಕ್ಚರ್ ನಾವು ನೋಡ್ತಾ ಇರ್ತೀವಿ, ಬೇರೆ ಭಾಷೆಗಳನ್ನ ನಮ್ಮ ಕನ್ನಡಕ್ಕಿಂತ ಜಾಸ್ತಿ ಪ್ರಚಾರಗಳು ಬರ್ತಾ ಇರ್ತದೆ. ಎಲ್ಲ ವಿಷಯನೂ ಗೊತ್ತಿದೆ ಸರ್. ನಾನು ಅವರು ಬಂದು ಸ್ಪಂದಿಸ್ತಾ ಇದ್ದೀವಿ ಸರ್, ನೋಡಿ ಅವರು ಬಂದು ಸ್ಪಂದಿಸ್ತಾ ಇದ್ದೀವಿ. ನಾವು ಯಾವುದೇ ನಿರ್ಮಾಪಕ, ಚಿಕ್ಕ ನಿರ್ಮಾಪಕ ದೊಡ್ಡ ಮಾಪಕ ನೋಡಲ್ಲ, ಎಲ್ರಿಗೂ ಒಂದೇ ಕಾನೂನು. ಯಾರು ಬಂದ್ರು ನಾವು ನ್ಯಾಯ ಸ್ಪಂದಿಸ್ತೀವಿ ಸರ್. ಯೂಶಲಿ ಸಿನಿಮಾ ಪ್ರೋಸೆಸ್ ಗೊತ್ತಿರೋದ್ರಿಂದ ಸಿನಿಮಾ ಥಿಯೇಟರ್ಗಳು ಫೈನಲ್ ಆಗದೆ ಈ ಶುಕ್ರವಾರ ಬರೋ ಸಿನಿಮಾಗಳು ಸೋಮವಾರದಿಂದ ಥಿಯೇಟರ್ಗಳೆಲ್ಲ ಫೈನಲ್ ಆಗ್ತಾ ಹೋಗೋದು. 15 ಒಂದು ತಿಂಗಳು ಮುಂಚೆನೂ ಅಲ್ಲ ಸರ್. ನೀವು ಹೇಳೋ ಪ್ರಕಾರ 6ನೇ ತಾರೀಕು ಅಂತ ಅಂದ್ರು, ನಿಮಗೆ ಮಂಗಳವಾರ ಫೈನಲ್, ಮಂಗಳವಾರ ಸೋಮವಾರ ಗೊತ್ತಾಗಿದೆ. ಅಷ್ಟ್ರ ಮೇಲೆ ನೀವು ಫೈನಲ್ ಮಾಡ್ಬೋದಿತ್ತಲ್ಲ. 5 ಕನ್ನಡ ಸಿನಿಮಾ ಮಾಡೇನೆ, 2 ಥಿಯೇಟರ್ 1 ಥಿಯೇಟರ್ ಕನ್ನಡ ಹೇಳ್ಬೋದಿತ್ತಲ್ಲ. ಮಾಡ್ಬಿಟ್ಟೇನೆ ಅಷ್ಟು ಇದು ಮಾಡಿರೋದು. ಟ್ರೈ ಮಾಡ್ಲಿಲ್ಲ ಅಂದ್ರೆ ಅದು ಸಿಕ್ತಿರ್ಲಿಲ್ಲ. ಇಲ್ಲ, ನಾವೇನು ಮಾಡ್ತೀವಿ ಸರ್, ಕನ್ನಡ ಬರ್ತಂದ್ರೆ ನಮ್ಗೆ ಇದ್ರ ಮೇಲೆ ಹೋಗುತ್ತೆ. ಕನ್ಕ್ಲೂಷನ್ ನಾನೇ ಕೇಳಿ ಸರ್. ಒಂದು ವಾರದಿಂದ ನಾನು ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಓಕೆನಾ. ನೋಡಿ, ಈಗಲೂ ನನಗೆ ಇನ್ನೂ ಕೆಲವು ಥಿಯೇಟರ್ಸ್ದು ಇನ್ನೂ EO4 ಪ್ರಾಬ್ಲಮ್ ಇದೆ. ಸಂಜೆ 7 ಗಂಟೆಗೆ ಶೋ ಇದೆ, ಓಕೆನಾ. ಹೇಳ್ತೀನಿ ನೋಡಿ ಸರ್, ಒಂದು ವಾರದಿಂದ ಟ್ರೈ ಮಾಡಿದ್ದೀನಿ ಸರ್. ಈಗಲೂ ನಾನು ಇವಾಗ ಇಷ್ಟ ಹೇಳಿದ್ರೆ ನನಗೆ ಇಷ್ಟು ಥಿಯೇಟರ್ಸ್ ಬರಬೇಕು ಅಂತ, ಒಂದು ಥಿಯೇಟ್ರು ನನಗೆ ಬರೋದಿಲ್ಲ ಸರ್. ಇಲ್ಲಿ ಚೇಂಬರ್ ಕಡೆಯಿಂದ ಆಗಲ್ಲ ಸರ್, ಯಾರು ಚೇಂಬರ್ ಮಾತು ಕೇಳ್ತಿಲ್ಲ, ಓಕೆ. ನಾನು ಅದಕ್ಕೆ ಅಧ್ಯಕ್ಷರಿಗೆ ಆಗಲೇ ಹೇಳಿದೆ ಸರ್, ನೀವು ಈಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಏನು CCI ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನ ಇದು ಕೆಲವ್ರ ಮೇಲೆ ಕೇಸ್ ಹಾಕಿ 1.5 ಕೋಟಿ 2 ಕೋಟಿ ರೂಪಾಯಿ ಕೇಸ್ ನಡೀತಾ ಇದೆ. ಇದು ಪ್ರೊಡ್ಯೂಸರ್ ನನಗೂ ಗೊತ್ತು. ಇವ್ರು ಮಾಡ್ಬೇಕಾದ್ರೆ ಇಲ್ಲಿವರೆಗೂ ಮಾಡಿಲ್ಲ. ಇವರು ಇದರಲ್ಲಿ ಥಿಯೇಟರ್ಸ್, ಈಗ ಒಂದು ತೆಲುಗು ಸಿನಿಮಾ ಇದರಲ್ಲಿ ಈ ಥರ ಯಾವುದೋ ಒಂದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದರೆ, ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಮುರಳಿವತ್ತು ಒಂದು ಸಿನಿಮಾ ಬಂತು ಮೊನ್ನೆ ರಿಲೀಸ್ ಆದಾಗ, ಫಸ್ಟ್ ಡೇ ರಿಲೀಸ್ ಆದಾಗ 100 ಚಿಲ್ಲರೆ ಥಿಯೇಟರ್ಸ್ ಇತ್ತು. 2ನೇ ಸೆಕೆ ಏಕೆ ಅದು 15 ಥಿಯೇಟರ್ಗೂ 20 ಥಿಯೇಟರ್ಗೂ ಬರುತ್ತೆ. ಏನಕ್ಕೆ ಅಂದರೆ ಒಂದು ಕಾನು ಒಂದು ಹೊಸ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆದಾಗ ಅಲ್ಲಿ ಕರೆದ್ಬಿಟ್ಟು ಚೇಂಬರಲ್ಲಿ ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಿ